ಇವತ್ತು ವೇದಿಕೆ ಮೇಲೆ ತಾವು ಜಾಯ್ನ್ ಆಗಬೇಕು. ಶ್ರೀನಿವಾಸ್ ಸರ್ ದಯವಿಟ್ಟು ಬನ್ನಿ. ಗುರುದೇಶ್ ಪಾಂಡೆ ಸರ್ ಅವರು ದಯವಿಟ್ಟು ಬರಬೇಕು. ಪ್ಲೀಸ್ ಕಮ್, ಬನ್ನಿ ಸರ್. ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಅಮೂಲ್ಯವಾದ ಚಪ್ಪಾಳೆ, ನಿಮ್ಮ ಒಂದು ಸಹಾಯದಿಂದ, ನಿಮ್ಮ ಒಂದು ಶ್ರಮದಿಂದ ಇಲ್ಲಿರೋ ಎಲ್ಲ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಚಾನಲ್ ಅವರೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್ಸ್, ಅ ಗ್ರ್ಯಾಂಡ್ ಮೈಥಾಲಜಿಕಲ್ ಹಿಟ್. 25 ದಿನಗಳ ಮೈಥಾಲಜಿಕಲ್ ಹಿಟ್ಗೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ಡೈಲಾಗ್ ರೈಟರ್ ಚೇತನ್ ಸರ್ ದಯವಿಟ್ಟು ಬರಬೇಕು. ದಯವಿಟ್ಟು ವೇದಿಕೆ ಮೇಲೆ ತಾವು ಸಹ ಬರಬೇಕಾಗಿ ವಿನಂತಿಸ್ಕೊತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್ಸ್. ಒಂದು ಸ್ವಲ್ಪ ಸೌಂಡ್ ಬರಬೇಕು. 25 ದಿನದ ಸಕ್ಸಸ್ ಪಾರ್ಟಿಯಲ್ಲಿದ್ದು ನಾವು. ಆಕ್ಚುಲಿ ಅಟ್ಲೀಸ್ಟ್ ಚಿತ್ರತಂಡ ಒಂಚೂರು ಸೌಂಡ್ ಮಾಡ್ಬೋದಾ ಜೋರಾಗಿ? ಆಲ್ರೆಡಿ ಕರ್ನಾಟಕದ, ಇಡೀ ನಮ್ಮ ಕರ್ನಾಟಕದಲ್ಲಿ ಸೌಂಡ್ ಮಾಡ್ತಾ ಇದೆ ಚಿತ್ರ, ಹಯಗ್ರೀವ ಚಿತ್ರ. ಇಲ್ಲಿ 25 ದಿನಗಳ ವಿಜಯೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲರ ಜೊತೆಗೂಡಿ ಆಲ್ ದ ವೆರಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಹೀರೋ ಧನ್ವೀರ್ ಸರ್ ಅವರಿಗೆ. ದಯವಿಟ್ಟು ಎಲ್ಲರೂ ನಿಂತ್ಕೋಬೇಕು ಸರ್ ಒಂದು ಫೋಟೋಗೆ. ದಯವಿಟ್ಟು ಎಲ್ಲರೂ ಹಾಗೆ ನಿಂತ್ಕೋಬೇಕು. ಗ್ರ್ಯಾಂಡ್ ಮೈಥಾಲಜಿಕಲ್ ಹಿಟ್ ಅನ್ನ ಕೊಟ್ಟಿರುವಂತ ನಮ್ಮ ಎಲ್ಲರೂ ವಿಕ್ಟ್ರಿ ಸಿಂಬಲ್ ಕೊಡಬೇಕಪ್ಪ, ವಿನ್ನಿಂಗ್ ಸಿಂಬಲ್. ಎಲ್ಲರೂ ಆಲ್ ಆಫ್ ಯು ಪ್ಲೀಸ್ ಕಮ್ ಆನ್. ಹಯಗ್ರೀವ ಚಿತ್ರ 25 ದಿನಗಳ ವಿಜಯೋತ್ಸವ ಯಶಸ್ಸಿನ ಹಾದಿಯಲ್ಲಿ ನೀವೆಲ್ಲರೂ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ದ ಬ್ಯೂಟಿಫುಲ್ ಟೀಮ್ which is on the stage. ಸೊ ನಮ್ಮ ಹಯಗ್ರೀವ ಚಿತ್ರದ ಕಡೆಯಿಂದ ಈ ಸ್ಮಾಲ್ ಟೋಕನ್ ಆಫ್ ಲವ್ ಅಂಡ್ ಟೋಕನ್ ಆಫ್ ರೆಸ್ಪೆಕ್ಟ್ ದಯವಿಟ್ಟು ತಾವು ಸ್ವೀಕರಿಸಬೇಕು. ಧನ್ಯವಾದಗಳು ಮ್ಯಾಮ್. ನಾವು 2 ನಿಮಿಷ ನಿಮ್ಮೆರಡು ಮಾತು ಆನ್ ಬಿಹಾಫ್ ಆಫ್ ಯು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ನಿಮಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸಿನಿಮಾದಲ್ಲಿ ಮಾಡ್ತೀವಿ ಹೌದು, ಬಟ್ ಆದರೂ ಕೂಡ 25 ದಿನ ಪೂರೈಸಿದ ನಂತರದಲ್ಲಿ ನಮ್ಮನ್ನು ಕರೆದು ಒಂದು ಅಭಿನಂದಿಸಿ ಇಷ್ಟು ಪ್ರೀತಿ ಗೌರವದಿಂದ ನಮ್ಮನ್ನು ಕಾಣ್ತಾ ಇರೋದಕ್ಕೆ ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ನನಗೆ ಹಯಗ್ರೀವ ಸಿನಿಮಾದಲ್ಲಿ ಅವಕಾಶ ಕೊಟ್ಟಂತಹ ರಘು ಅವರು, ಯಾಕೆಂದರೆ ರಘು ಅವ್ರನ್ನ ನಾನು ಒಬ್ಬ ಅಸೋಸಿಯೇಟ್ ಆಗಿ ನೋಡಿದ್ದೆ ಸರ್ 10-15 ವರ್ಷದ ಹಿಂದೆ. ಆ್ಯಕ್ಚುಲಿ ಅವಾಗ ನನಗೆ ಹೇಳಿದ್ರು ಅವರು, ಮೇಡಮ್ ನಾನೊಂದು ಸಿನಿಮಾ ಮಾಡ್ತೀನಿ, ಮಾಡಿದ್ದೀನ ನೀವು ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿದ್ರು. ಬಟ್ ನಾನು ಅಂದ್ಕೊಂಡಿರಲಿಲ್ಲ ಸರ್. ಅಂದರೆ ತುಂಬ ಜನ ಕೇಳ್ತಾರೆ, ಹೌದು ಜರ್ನಿಲಿ ನಾವು ಕೇಳ್ತೀವಿ, ಅವರು ಕೇಳ್ತಾರೆ. ಬಟ್ ಆ ಮಾತನ್ನ ನೆನ್ಪಿಟ್ಕೊಂಡು ಒಂದು ಅವಕಾಶ ಕೊಡೋದಿದೆಯಲ್ಲ. ನಾನು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆ ನಾನು ಹಯಗ್ರೀವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು. ಬಟ್ ಬಂದ ಮೇಲೆ ಒಂದು ರೀತಿಲಿ ತುಂಬಾ ಒಂದು ತಿರುವು ತಗೊಳ್ತು ಸರ್. ಆ ಪಾತ್ರನೂ ಅಷ್ಟೇ, ನೀವು ಹೇಳಿದಾಗೆ ನಿಜ ಜೀವನದಲ್ಲಿ ನಾನು ಹಾಗೆ ಇದ್ದೀನಿ. ಹಯಗ್ರೀವ ಸಿನಿಮಾ ಪಾತ್ರನೂ ಕೂಡ ನನಗೆ ತುಂಬ ಹತ್ತಿರ. ನಿಮಗೂ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ನಿರ್ದೇಶಕರಾದ ರಘು ಅವ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. Thank you ma'am. Thank you so much. With the same grace, the elegant, energetic Sunil Rao sir, thank you so much. ಹಯಗ್ರೀವ ಚಿತ್ರತಂಡದ ಪರವಾಗಿ ಈ ಒಂದು ಪ್ರೀತಿಯ ನೆನಪಿನ ಕಾಣಿಕೆ ನಿಮಗೆ ನಮ್ಮ ಸಮೃದ್ಧಿ ಮಂಜುನಾಥ್ ಸರ್ ಅವರ ಅಮೃತ ಹಸ್ತದಿಂದ. ಥ್ಯಾಂಕ್ ಯು ಸರ್. ಸರ್ ನಿಮ್ಮೆರಡು ಮಾತು. ಎಲ್ರಿಗೂ ನಮಸ್ಕಾರ. ಮಾಧ್ಯಮದ ಮಿತ್ರರಿಗೆ, ನನ್ನ ಎಲ್ಲ ಸಹೋದ್ಯೋಗಿಗಳಿಗೆ, ಮಂಜು ಅವರಿಗೆ, ಸಂಜನಾ ಅವರಿಗೆ ಎಲ್ಲರಿಗೂ ನಮಸ್ಕಾರಗಳು. ಕೃಷ್ಣ ಅವರೇ, ಎವ್ರಿಬಡಿ, ಭಾನು, ಆಲ್ ಮೈ ಕಲೀಗ್ಸ್, ಮಾಸ್ಟರ್ ಪ್ರಸಾದ್ ಜಿ, ಎಲ್ಲರಿಗೂ, ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಗುರು ಅವರೇ ನಮಸ್ಕಾರ. ಮೊದಲನೇದಾಗಿ ಈ ಸಿನಿಮಾ ಈಗ 25 ದಿನಗಳ ರನ್ ಕಾಣಲಿದೆ, ಯಶಸ್ವಿಯಾಗಿದೆ ಅನ್ನೋದ್ರ ಬಗ್ಗೆ ತುಂಬ ಖುಷಿ ಇದೆ. ಅದಕ್ಕೆ ಅಭಿನಂದನೆಗಳು. ಮುಖ್ಯವಾಗಿ ಮಂಜು ಅವರಿಗೆ, ಧನ್ವೀರ್ಗೆ, ಸಂಜನಾ ಅವರಿಗೆ ಆ್ಯಂಡ್ ರಘುಗೆ. ಮೊದಲನೇ
ಚಿತ್ರ ಆದರೂ ಈ ಥರ ಒಂದು ವಿಭಿನ್ನವಾದ ಶೀರ್ಷಿಕೆ ಇಟ್ಕೊಂಡು ವಿಭಿನ್ನವಾದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡೋದಕ್ಕೆ ಧೈರ್ಯ ಮಾಡೋದು ದೊಡ್ಡ ವಿಷಯನ. ಸೊ ಅದಕ್ಕೆ ರಘು ಕಂಗ್ರಾಟ್ಸ್ ಹೇಳಬೇಕು. ಆ್ಯಂಡ್ ಈ ಥರ ಸೈಕೋ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಅಂತ. ಈಗ ಒಂದು ಎರಡೂವರೆ ವರ್ಷದ ಹಿಂದೆ ನಾವು ದುಬೈನಲ್ಲಿ ಯಾವುದೋ ಕ್ರಿಕೆಟ್ ಟೂರ್ನಮೆಂಟ್ ಆಡ್ತಾ ಇದ್ದಾಗ ಮಂಜು ಅವರು ಹೀಗೆ ಅಂತ ಹೇಳಿದರು, ಈಗ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದರಲ್ಲಿ ಮಾಡಬೇಕು ಇದು ಅಂತ. ಈ ಸಿನಿಮಾ ಒಪ್ಕೊಂಡಿದ್ದು ಮಂಜು ಅವ್ರಿಗೋಸ್ಕರ. ಸಿನಿಮಾ ಏನು ಅಂತ ಗೊತ್ತಿರಲಿಲ್ಲ, ಪಾತ್ರ ಏನು ಅಂತ ಗೊತ್ತಿರಲಿಲ್ಲ. ಮಂಜು ಅವ್ರಿಗೋಸ್ಕರ ಈ ಸಿನಿಮಾ ಮಾಡ್ತೀನಿ ಅಂತ ನಾನು ನಿಮಗೆ ಮಾತು ಕೊಟ್ಟಿದ್ದೆ. ನಾನು ಆ ಮಾತನ್ನು ಉಳಿಸ್ಕೊಂಡಿದ್ದೀನಿ. ಒಂದು ಕರಿಯರ್ ಡಿಫೈನಿಂಗ್ ಸಿನಿಮಾ ಆಗುತ್ತೆ, ಒಂದು ಒಳ್ಳೆ ಪಾತ್ರ ಆಗುತ್ತೆ ಅಂತ ಅವರು ಮಾತು ಕೊಟ್ಟಿದ್ರು, ಅದನ್ನು ಅವರು ಉಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಇಂಥ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನಿರ್ವಹಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅಚ್ಚುಕಟ್ಟಾಗಿ. ನೀವೆಲ್ಲರೂ ಅದನ್ನು ತುಂಬ ಮೆಚ್ಕೊಂಡಿದ್ದೀರಿ. ಮಾಧ್ಯಮದವರು ಎಲ್ಲರೂ ಅದನ್ನು ತುಂಬ ಇಷ್ಟಪಟ್ಟಿದ್ದೀರಿ. ತುಂಬ ತುಂಬ ಥ್ಯಾಂಕ್ಸ್. ಇನ್ನು ಹೆಚ್ಚು ಏನು ಹೇಳೋಕ್ಕೆ ಇಷ್ಟ ಅಲ್ಲ. ಧನ್ವೀರ್, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಕರಿಯರ್ನಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ಸ್. ಇನ್ನೂ ಹೆಚ್ಚೆಚ್ಚು ಎತ್ತರಕ್ಕೆ ಬೆಳೀತಾ ಇರಿ ಅಂತ ನನ್ನ ಆಶಯ, ನನ್ನ ಹಾರೈಕೆಗಳು, ಶುಭ ಹಾರೈಕೆಗಳು. ನಿಮಗೆ ಒಳ್ಳೆಯದಾಗಲಿ. ಸಂಜನಾ ಅವರೇ, ನಿಮಗೂ ಅಷ್ಟೇ. ಯು ಗೈಸ್ ಲುಕ್ ಗ್ರೇಟ್ ಟುಗೆದರ್ ಅನ್ಸುತ್ತೆ. ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ನಿಮ್ಮಿಂದ ಬರಲಿ ಅಂತ ಆಶಿಸ್ತೇನೆ. ಮತ್ತೊಮ್ಮೆ ಫಸ್ಟ್ ಆ್ಯಂಡ್ ಲಾಸ್ಟ್ ರೀಸನ್, ಮಂಜು ಅವರಿಗೆ ಇದು ಹೀಗೆ ನಡೆಸ್ತಾ ಇದ್ದೀನಿ. ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ. ನಾವು ಪ್ರೈವೇಟಲ್ಲಿದ್ದಾಗ ತುಂಬ ಮಾತಾಡ್ತೀವಿ. ಎಲ್ಲರ ಮುಂದೆ ಹೇಳೋದೆ ನಿಮಗೋಸ್ಕರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಪ್ರೀತಿಯ ಅಭಿನಂದನೆಗಳು. ನಮ್ಮ ಹಯಗ್ರೀವ ಅಂತ ನಾವೆಲ್ಲರೂ ಕೇಳಿದ್ದೇವೆ. ಸೊ ರವಿಯ ಸೂರ್ಯನ ಕಿರಣಕ್ಕೆ ಬೀಳ್ತಲಿರೋ ವಸ್ತುಗಳು ಎಷ್ಟೊಂದಿರುವಂತೆ, ಆದರೆ ಕವಿಯ ಅಂತರಾಳದ ಮನಸ್ಸಿಗೆ ಬೀಳ್ತಲೇ ಇರುವಂಥ ವಸ್ತುಗಳು ಇಲ್ವೇ ಇಲ್ವಂತೆ. ಇಲ್ಲಿ ನಮ್ಮ ಕವಿರತ್ನ, ಕನ್ನಡದ ಕವಿರತ್ನ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಅವರಿದ್ದಾರೆ. ಅವರಿಗೆ ಪ್ರೀತಿಯ ಆಧಾರದ ಸ್ವಾಗತವನ್ನು ಕೋರ್ತಾ, ಸರ್ ಒಂದೆರಡು ಮಾತು. ನಿಮ್ಮ ಚಿತ್ರ 25 ದಿನದ ಯಶಸ್ಸಿನ ಹಾದಿ ತುಳಿದಿದ್ದೀರಾ, ಹೇಗೆ ಅನಿಸ್ತದೆ? ಎಲ್ಲರೂ ಧನ್ಯವಾದ. ಮಾಧ್ಯಮ ಮಿತ್ರರಿಗೆ, ಯೂಟ್ಯೂಬ್, ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು. ನನಗೆ ಅವಕಾಶ ಕೊಟ್ಟಂಥ ಸಮೃದ್ಧಿ ಮಂಜುನಾಥ್ ಸರ್ರು, ಧರ್ಮೀರ್ ಸರ್ರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಥೆನ ಕೇಳಿ ಎಕ್ಸೈಟ್ ಆಗಿ ಒಪ್ಕೊಂಡಂಥ ಸುನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಸಂಜನಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ರಘುರಾಮ ಮಾಸ್ಟರ್ಗೆ, ಅಶ್ವಿನಿ ಮೇಡಮ್ಗೆ, ಸಂಗೀತ ಮೇಡಮ್, ಲಕ್ಷ್ಮಣ ಸರ್, ಕೃಷ್ಣ ಬಾಳ ಸರ್, ಕೀರ್ತಿ ಬಾಬು ಸರ್, ಡೈರೆಕ್ಟರ್ ಅರ್ಜುನ್ ಮಾಸ್ಟರ್, ಡಿಫ್ರೆಂಟ್ ಡ್ಯಾನ್ಸ್ ಸರ್, ಭಾಸ್ಕರ್ ಶೆಟ್ಟಿ, ನಾಗೇಂದ್ರ ಪ್ರಸಾದ್ ಸರ್, ಎಲ್ಲರಿಗೂ ಇಲ್ಲಿರೋ ಎಲ್ಲ ಟೆಕ್ನಿಷಿಯನ್ಸು ಯಾರೆಲ್ಲ ಸಪೋರ್ಟ್ ಮಾಡಿದಾರೋ, ಆರ್ಟಿಸ್ಟ್ ಪ್ರತಿಯೊಬ್ಬರಿಗೂ, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರೇಣು, ಚೇತನ್ ಸೇನ್, ನವೀನ್, ರವಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಡೈಲಾಗ್ ರೈಟರ್ ಆದಂಥ ಶೈಲೇಶ್ ರಾಜ್, ನಮ್ಮ ಚೇತನ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದು. ಆಧಾರದ ಸ್ವಾಗತ. ನಮ್ಮ ಹಯಗ್ರೀವ ಚಿತ್ರದ ದ ಬ್ಯೂಟಿಫುಲ್ ಲಕ್ಕಿ ಚಾಮ್. ಸೊ ಇವರಿಗೆ ಈ ಒಂದು ಪ್ರೀತಿಯ ಅಭಿನಂದನೆಯ ನೆನಪಿನ ಕಾಣಿಕೆಯನ್ನು ನೀಡ್ತಾ, ಇನ್ನು ಹಲವಾರು ಚಿತ್ರಗಳು ಅವರಿಗೆ ಸಿಗಲಿ. ನಮ್ಮ ಇಡೀ ದೇಶದಾದ್ಯಂತ ಹೆಸರು ಮಾಡುವಂಥ ಹೆಸರು, ಕೀರ್ತಿ ನಿಮ್ಮದಾಗಲಿ, ಸಮೃದ್ಧಿ ಬರಲಿ ಅಂತ ಹೇಳಿ ಸಮೃದ್ಧಿ ಸರ್ ಅವರ ಅಮೃತ ಹಸ್ತದಿಂದ ನೆನಪಿನ ಕಾಣಿಕೆನ ತಗೊಳ್ತಾ ನಿಮ್ಮ ಎರಡು ಮಾತು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು, ನೀವು ಎಲ್ಲರೂ ಇವತ್ತು ಬಂದಿರೋದಕ್ಕೆ. ತುಂಬ ಖುಷಿ ಆಗುತ್ತೆ. ಐ ಥಿಂಕ್ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಎಷ್ಟೇ ಇವೆಂಟ್ಸ್ ಮಾಡಿದ್ರು ಸಕ್ಸಸ್ ಇವೆಂಟ್ ಮಾಡ್ತಿರೋದು ಇನ್ನೂ ಜಾಸ್ತಿ ಖುಷಿ ಕೊಡ್ತಾ ಇದೆ. ತುಂಬ ಕಡಿಮೆ ಸಿನಿಮಾಗಳಿಗೆ ಇದರ ಸಕ್ಸಸ್ ಇವೆಂಟ್ಸ್ನ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಅದರಲ್ಲಿ ನಮ್ಮ ಹಯಗ್ರೀವ ಇವತ್ತು 25 ದಿನ ಕಂಪ್ಲೀಟ್ ಮಾಡೋದು ತುಂಬ ಖುಷಿ ಇದೆ. ಇದರಲ್ಲಿ ಜಾಸ್ತಿ ಖುಷಿ ಕೊಡೋ ವಿಷಯ ಏನಂದ್ರೆ, ಸಿನಿಮಾ ನೋಡಿರೋ ಪ್ರತಿಯೊಬ್ಬರು ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾಲಿ ರೀಲ್ಸ್ ಆಗಿರ್ಬೋದು, ಪೋಸ್ಟ್ಸ್ ಆಗಿರ್ಬೋದು, ಕಮೆಂಟ್ಸ್ ಯೂಶಲಿ ಓದ್ತೀನಿ ರಿವ್ಯೂಸ್ಗೋಸ್ಕರ. ಒಂದು ನೆಗೆಟಿವ್ ಕಮೆಂಟ್ ನಾನು ನೋಡಿಲ್ಲ. ಪ್ರತಿಯೊಬ್ಬರು ಸಿನಿಮಾ ತುಂಬಾ ಚೆನ್ನಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತ ಹೇಳಿ ಬರೆದು ಹಾಕಿದ್ದಾರೆ. ಸೊ ಇಟ್ ಗಿವ್ಸ್ ಮೀ ಲಾಟ್ ಆಫ್ ಹ್ಯಾಪಿನೆಸ್. ನಮ್ಮ ಸಿನಿಮಾ ಈ ತರ ಗೆದ್ದಿರೋದು ಅಫ್ಕೋರ್ಸ್ ಮೇನ್ ರೀಸನ್. ಥ್ಯಾಂಕ್ ಯು ಮಂಜು ಸರ್, ಥ್ಯಾಂಕ್ ಯು ರಘು ಅವರೇ, ಅಂಡ್ ಅಫ್ಕೋರ್ಸ್ ಥ್ಯಾಂಕ್ ಯು ಧನ್ವೀರ್ ಅಂಡ್ ಮೈ ಹೋಲ್ ಕಾಸ್ಟ್ ಇನ್ ಸುನಿಲ್ ಸರ್. ಅಫ್ಕೋರ್ಸ್ ಥ್ಯಾಂಕ್ ಯು ಸೋ ಮಚ್. ಯು ಆಡೆಡ್ ಗ್ರೇಟ್ ವ್ಯಾಲ್ಯೂ. ಸಿನಿಮಾ ರಿಲೀಸ್ ಆದ್ಮೇಲೆ ನಿಮಗೆ ಗೊತ್ತಿದೆ, ಎವ್ರಿಬಡಿ ಇಸ್ ಬೀನ್ ಟಾಕಿಂಗ್ ಅಬೌಟ್ ಯು. ಸೊ ಥ್ಯಾಂಕ್ ಯು ನನ್ನ ಇಡೀ ಕಾಸ್ಟ್ ಅಂಡ್ ಕ್ರೂಗೆ ಫಾರ್ ಮೇಕಿಂಗ್ ಹಯಗ್ರೀವ ಹ್ಯಾಪಿ. ಆ್ಯಂಡ್ ನಮ್ಮ ಜನರಿಗೆ ನಮ್ಮ ಹಯಗ್ರೀವ ಗೆಲ್ಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅನಂತ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ.
ಸ್ವಲ್ಪ ಸೌಂಡ್ ಬರಬೇಕಪ್ಪ ನಮಗೆ, ವಿಸಿಲ್ಲು ಸೌಂಡು ಎಲ್ಲ ಕೇಳಿಸ್ಬೇಕು. ಕಲಾವಿದರಿಗೆ ವಿಸಿಲ್ಲು ಸೌಂಡು ಇಲ್ಲ ಅಂದರೆ ಅದೇ ಒಂದು ಆಧಾರ ಅಲ್ವಾ? ಎಸ್ ಸರ್. ಸೊ ಕೊನೆಯ ಮಾತು ಅರ್ಜುನ್ ಮಾಸ್ಟರ್ ದಯವಿಟ್ಟು ಬರಬೇಕು. ರವಿ ವರ್ಮ ಸರ್ ಒಂದು ನಿಮಿಷ ಅಲ್ಲೇ ಇರಬೇಕು. ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಎಲ್ಲರೂ ಅಲ್ಲೇ ಇರಬೇಕು. ಅರ್ಜುನ್ ಮಾಸ್ಟರ್ ದಯವಿಟ್ಟು ಬರಬೇಕು. ಡಿಫ್ರೆಂಟ್ ಡ್ಯಾನಿ ಸರ್ ದಯವಿಟ್ಟು ಬರಬೇಕು. ಸರ್ ಬನ್ನಿ ಮ್ಯಾಮ್ ಅಲ್ಲಿ. ಸೊ ನಮ್ಮ ಎಲ್ಲ ಕಲಾವಿದರು ನಿಮ್ಮ ಒಂದೆರಡು ಮಾತುಗಳ ಮುಖಾಂತರ 25 ದಿನಗಳ ವಿಜಯೋತ್ಸವಕ್ಕೆ ಮತ್ತಷ್ಟು ರಂಗದ ಎಲ್ಲರಿಗೂ ನಮಸ್ಕಾರ. 2026 ಹಯಗ್ರೀವ 25 ದಿನಗಳ ಸತತ ಪೂರೈಸಿದೆ. ನಿಜ ಹೇಳಬೇಕಂದ್ರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಏನಂತ ಹೇಳ್ಬೇಕಂದ್ರೆ ಒಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂಥ ಒಂದು ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಟೆಕ್ನಿಷಿಯನ್ಸ್ಗಳು. ಬಟ್ ಈ ಥರ ಗುರುತಿಸಿ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ನ ಈ ಒಂದು ಸಂಭ್ರಮ ಆಚರಣೆಯನ್ನು ನೋಡೋದೇ ಒಂದು ಖುಷಿ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್. ಹಿಂಗೆ ಒಳ್ಳೆಯದಾಗಲಿ, ಭಗವಂತ ಇನ್ನೂ ಯಶಸ್ಸು ಕೊಡಲಿ. ನಿಮ್ಮ ನೆಕ್ಸ್ಟ್ ಸಿನಿಮಾನು ಒಂದು ದೊಡ್ಡ ಯಶಸ್ಸು ಮಾಡಿ ಅಂತ ಕೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಧನು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಘು, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾದಲ್ಲಿ ಒಂದು ಅವಕಾಶ ಕೊಡೋದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸುನೀಲ್ ಅವರೇ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಾವೊಂದು 20 years ಹಿಂದೆ ನಾವೆಲ್ಲ ಅವಾಗೆಲ್ಲ 100 days 175 days 150 days ಅಂತ ತಗೋತಾ ಇತ್ತು. ನಿಜವಾಗ್ಲೂ ಮಂಜು ಸರ್, ಯಾಕಂದರೆ ತುಂಬ ಅಪರೂಪ. ಫಸ್ಟ್ ಸಿನಿಮಾ ನೀವು ಒಂದು ಒಳ್ಳೆ ಥರದ್ದು ನಮಗೆಲ್ಲರೂ ಇದು ಮಾಡಿದ್ದೀರಾ, ಒಳ್ಳೇದಾಗಲಿ. ದರ್ವಿ ಸರ್, ನಿಜವಾಗ್ಲೂ ನಿಮ್ಮ ಆಕ್ಷನ್ಸ್ ಎಲ್ಲ ತುಂಬಾ ಖುಷಿ ಪಟ್ಟೆವು. ನನ್ನ ಶಾರ್ಟು ತುಂಬ ಚೆನ್ನಾಗಿ ಮಾಡ್ತೀರಾ. ಇಲ್ಲ ನೀವು ಚೆನ್ನಾಗಿ ಮಾಡ್ತೀರಾ. ರಘು ಸರ್, ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದೀರಿ ಸಿನಿಮಾ. ಆಲ್ ದ ಬೆಸ್ಟ್, ಎಲ್ಲರೂ ಒಳ್ಳೇದಾಗಲಿ. ಥ್ಯಾಂಕ್ ಯು ನಮಸ್ಕಾರ. ಆ್ಯಕ್ಚುಲಿ ಡೈರೆಕ್ಟ್ರು ಇದು ಸಕ್ಸಸ್ ಪಾರ್ಟಿ ಅಂತ ಕರೆದ್ರು, ಪಾರ್ಟಿ ಇದೆ ಅಂತ ಬಂದೆ. ಶೀಲ್ಡ್ ಗೊತ್ತಿದ್ದಾರೆ. ನಾವು ಈ ಜನ್ರೇಷನ್ ನಾವೆಲ್ಲ ಇದೆಲ್ಲ ಗೊತ್ತಿಲ್ಲ, ಇಂಟರ್ನೆಟ್ ಹಿಟ್ ಅಷ್ಟೇ. ಇದೇ ಫಸ್ಟ್ ಟೈಮ್ ಒಂದು 25 days ಶೀಲ್ಡ್ ತಗೋತೀನಿ, ಖುಷಿ ಇದೆ. ಮಂಜುನಾಥ್ ಸರ್, ನಿಮ್ಮ ಸಕ್ಸಸ್ ಹೀಗೆ ಫಾಲೋ ಆಗ್ತಾನೆ ಇರಲಿ. ಥ್ಯಾಂಕ್ ಯು ಸರ್. ಸಂಗೀತ ಮ್ಯಾಮ್, ನಿಮ್ಮ 2 ಮಾತು. ಎಲ್ರಿಗೂ ನಮಸ್ಕಾರ. ಇಡೀ ತಂಡಕ್ಕೆ ಅಭಿನಂದನೆಗಳು. ತುಂಬ ಖುಷಿ ಆಗ್ತಿದೆ. ನಾನು ರಘುಗೆ ಹಾರೈಸ್ತಿದ್ದೆ. ತುಂಬ ಒಳ್ಳೆ ಡೈರೆಕ್ಟ್ರು, ತುಂಬ ಇಷ್ಟ ಅದು ರಘು ಜೊತೆ ಕೆಲಸ ಮಾಡಿದ್ದು. ನಾನು ಪ್ರೊಡ್ಯೂಸರ್ನ ನೋಡಿರಲಿಲ್ಲ, ಶೂಟಿಂಗ್ ಸ್ಪಾಟಿಗೆ ಬರ್ತಾರೆ ನೀವು, ಅದಕ್ಕೆ ಹಾಗಾಗಿ ನಾನು ಪರಿಚಯ ಇದ್ದಿದೆ. ಅಂದರೆ ನಾನು ವರ್ಕ್ ಮಾಡಿದ್ದೆ ರಘು ಜೊತೆ. ರಘುಗೆ ಹಾರೈಸ್ತಿದ್ದೆ. ತುಂಬ ಒಳ್ಳೆಯದಾದರೆ ಅಂತ ಖುಷಿ ಆಗ್ತಿದೆ, ಹೆಮ್ಮೆ ಅನಿಸ್ತಿದೆ. ಇನ್ನೂ ಹೆಚ್ಚಿನ ಸಿನಿಮಾ ಹೀಗೆ ನೀವು ಮಾಡೋ ಸಿನಿಮಾ ಎಲ್ಲ ಸಕ್ಸಸ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಮಂಜು ಸರ್, ತುಂಬ ಚೆನ್ನಾಗಿದೆ ನಿಮ್ಮ ಪ್ರೊಡಕ್ಷನ್ ಹೌಸ್, ತುಂಬ ಖುಷಿ ಆಯಿತು. ಹೀಗೆ ನಿಮ್ಮ ತಂಡದಿಂದ ಬರೋದು ಎಲ್ಲ ಸಿನಿಮಾಗಳಿಗೂ ಸಕ್ಸಸ್ ಸಿಗಲಿ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಗ್ರೂಪ್ ಫೋಟೋ. ಈಗ ವೇದಿಕೆಯ ಮೇಲೆ ನಮ್ಮ ಸರ್ ಅವರಿಗೆ ಮೊದಲಿಗೆ ಕೃಷ್ಣ ಹೆಬ್ಬಾಳೆ ಸರ್ ಅವರು ದಯವಿಟ್ಟು ಮುಂದೆ ಬರಬೇಕು. ಶ್ರೀತಪ್ರಭಾ ಅಶ್ವಿನ್ ಆಸನ್ ಸರ್ ಅವರಿಗೆ ಪ್ರೀತಿಯ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಎಲ್ಲರನ್ನ ಪ್ರತಿನಿತ್ಯ ಮನರಂಜಿಸ್ತಾರೆ. ಜೊತೆಗೆ ದೊಡ್ಡ ಪರದೆಯಲ್ಲೂ ಸಹ, ನಮ್ಮ ಹಯಗ್ರೀವ ಚಿತ್ರದಲ್ಲೂ ಸಹ ಅವರ ಒಂದು ಪಾತ್ರ 20 for being a part of this wonderful movie. ಹಯಗ್ರೀವ ಚಿತ್ರದ ಪರವಾಗಿ ಪ್ರೀತಿಯ ಅಭಿನಂದನೆಗಳು ತಮಗೆ. ಒಂದೆರಡು ಮಾತಾಡಬೇಕು. ಮೊದಲಿಗೆ ಎಲ್ಲರಿಗೂ ಶುಭಾಶಯಗಳು. ತುಂಬ ದಿನಗಳ ನಂತರ ಒಂದು ಚಿತ್ರ ಯಶಸ್ವಿಯಾಗಿ ಅದ್ಭುತ ಸಂಭ್ರಮಾಚರಣೆಯಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ. ನಟನಾಗಿ ನಾವು ಸಾಕಷ್ಟು ಸಿನಿಮಾದಲ್ಲಿ ಮಾಡ್ತಾ ಇರ್ತೀವಿ. ನಮಗೆ ಪ್ರತಿಯೊಂದು ಸಿನಿಮಾನು ಈ ಥರ ಆಗಲಿ ಅನ್ನೋ ಬಯಕೆ ಇರುತ್ತೆ ಪ್ರತಿ ಸಿನಿಮಾವನ್ನು ಮಾಡಿದಾಗ. ಆದರೆ ನಮ್ಮ ದುರಾದೃಷ್ಟ ಈ ಥರ ಅವಕಾಶಗಳು ನಮಗೆ ತುಂಬ ಕಮ್ಮಿ ಸಿಗ್ತದೆ. ಬಟ್ ಅದೃಷ್ಟ ಈ ಸಿನಿಮಾಗೆ ಸಿಕ್ಕಿದೆ. ತುಂಬ ಖುಷಿ ಆಗ್ತದೆ.
ನಿರ್ದೇಶಕರಿಗೆ ರಘು, ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್. ಪ್ರೊಡ್ಯೂಸರ್ ಮಂಜುನಾಥ್ ಅವರಿಗೆ ಆ್ಯಂಡ್ ಧನ್ವೀರ್, ಗುಡ್ ಲಕ್. ಸಂಜನಾ, ಗುಡ್ ಲಕ್. ಆಲ್ ದೇರ್. ಸುಮಿತ್, ಯು ಆರ್ ಅ ವಂಡರ್ಫುಲ್ ಕೋ-ಆಕ್ಟರ್ ಟು ವರ್ಕ್ ವಿತ್ ಶೂಟಿಂಗ್ ಸಮಯದಲ್ಲಿ. ಥ್ಯಾಂಕ್ ಯು. ಎಲ್ಲರೂ ಒಳ್ಳೆಯದಾಗಲಿ. ಇನ್ನೂ ಹೆಚ್ಚು ಸಿನಿಮಾಗಳು ಇದೇ ಥರ ಯಶಸ್ಸಿನ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾಗೆ ಅವಕಾಶ ಕೊಟ್ಟಂಥ ಮಂಜಣ್ಣ ಸರ್, ನಮ್ಮ ರಘು ಅವರು, ಹೋಲ್ ಟೀಮ್, ನನಗೇನು ಇಷ್ಟ, ಏನು ಹೇಳಬೇಕು ಅನಿಸ್ತದೆ ಅಂದರೆ, ಈ ಥರದ್ದು ಸಂಭ್ರಮಗಳೇ ಅಪರೂಪ. ಬಟ್ ಈ ಅಪರೂಪ ಈಗ ಯಾಕೆ ಆಗಿದೆ ಅಂದರೆ, ಮಂಜಣ್ಣ ಸರ್ ಅಂತ ವ್ಯಕ್ತಿಗಳೇ ಅಪರೂಪ. ಅವ್ರನ್ನ ಯಾಕೆ ನಾನೊಂದು 5 ತಿಂಗಳು ಈಗ ಒಳನಾಟದಲ್ಲಿ ಅವರು ಸ್ಪೋರ್ಟ್ಸ್ ಮ್ಯಾನ್ ಪೊಲಿಟಿಷಿಯನ್ ಅಲ್ಲ, ಈಗ ಆ್ಯಕ್ಟ್ರು ಕೂಡ ಸೇಮ್ ನಗರ ಪ್ರಸಾದ್ ಸರ್ನೇ ಆ್ಯಕ್ಟ್ ಮಾಡ್ಬೋದು. ಸಕ್ಕತ್ತಾಗ್ಬಿಡ್ತಾರೆ ಟೈಮಿಂಗ್. ಸೊ ಒಳ್ಳೆಯವ್ರಿಗೆ ಒಳ್ಳೆಯದಾಗುತ್ತೆ ಅಂತ ನಮ್ಮಲ್ಲಿ ಯಾವಾಗಲೂ ಹೇಳ್ತಿರ್ತಾರೆ. ಸೊ ಮಂಜಣ್ಣ ಸರ್ ಅಂತ, ರಘು ಅಂತ, ರಂಗನ್ ಅವ್ರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ. ನೆಕ್ಸ್ಟ್ ಸಿನಿಮಾನು ಇಷ್ಟೇ ಆಗುತ್ತೆ. ಅವಕಾಶ ಕೊಟ್ಟಂತ ಆ್ಯಕ್ಟ್ ಮಾಡೋದಂತ ಎಲ್ಲ ಟೆಕ್ನಿಷಿಯನ್ಸ್, ಆ್ಯಕ್ಟರ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನನ್ನು ಆ್ಯಕ್ಚುಲಿ ಈ ಮೂವಿಗೆ ರೆಫರ್ ಮಾಡಿದ ಅಶ್ವಿನ್. ಸೊ ಫಸ್ಟ್ ಆಫ್ ಆಲ್ ಅಶ್ವಿನ್ ಥ್ಯಾಂಕ್ಸ್. ರಘು ಆ್ಯಂಡ್ ಎಲ್ಲ ಪ್ರೊಡಕ್ಷನ್ ಆ್ಯಂಡ್ ಡೈರೆಕ್ಷನ್ ಟೀಮ್ಗೆ ಥ್ಯಾಂಕ್ಸ್. ಮಂಜು ಸರ್ನ ನಾನು ಮೀಟ್ ಮಾಡಿರಲಿಲ್ಲ, ಬಟ್ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರು ಮಾಡೋ ಕೆಲಸ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ ಅನಿಸುತ್ತೆ. ಯಾಕಂದರೆ ಇತ್ತೀಚೆಗೆ ಇವರೊಂದು ಕ್ರಿಕೆಟ್ ಟೂರ್ನಮೆಂಟ್ ನಡೆಸಿದ್ರು ಪಾಂಡಿಚೇರಿಯಲ್ಲಿ. ನಾನು ಅದನ್ನ ಯೂಟ್ಯೂಬಲ್ಲಿ ಫಾಲೋ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ನಡೆಸಿದ್ರಿ. ಸೊ ಇಂಥವ್ರನ್ನ ಉಳಿಸ್ಕೊಬೇಕು, ಇಂಥವ್ರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು. ನಾವು ಕಲಾವಿದರಾಗಿ ವಿ ವಿಲ್ ಡೂ ಅವರ್ ಬೆಸ್ಟ್. ಸುನಿಲ್ ಬ್ರೋ, ಯು ಡನ್ ಅನ್ ಎಕ್ಸಲೆಂಟ್ ಜಾಬ್. ಸೊ ನಿಮ್ಮ ನಾರ್ಮಲ್ ಇದಕ್ಕಿಂತ ವಿಭಿನ್ನವಾಗಿ ಮಾಡಿದ್ದೀರಾ. ಸೊ ಆಲ್ ದಿ ಬೆಸ್ಟ್ ಎಲ್ರಿಗೂ. ಧನ್ವೀರ್ ಸರ್, ಆಲ್ ದಿ ಬೆಸ್ಟ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮಂಜಣ್ಣ ಅವರಿಗೆ ಅಭಿನಂದನೆಗಳು ಹೇಳ್ತೀನಿ. ಯಾಕೆಂದರೆ ನಾವೆಲ್ಲ JDS ಪಕ್ಷದವರು. ತುಂಬ ಖುಷಿಯಾಗುತ್ತೆ ಯುವ ರಾಜಕಾರಣಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಇಷ್ಟು ಅಭಿರುಚಿ ಇರ್ತಕ್ಕಂಥ ಪ್ರೊಡ್ಯೂಸರ್ ಬರ್ತಾ ಇರೋದು ಒಂದು ಸಿನಿಮಾ ಬೆಳವಣಿಗೆಗೆ ತುಂಬ ಸಹಕಾರಿಯಾಗುತ್ತೆ. ನಮ್ಮ ರಘು ಕುಮಾರ್ ತುಂಬ ಒಳ್ಳೆ ಕಥೆ ಮಾಡಿದರು. ಧನ್ವೀರ್ ಅವರು ತುಂಬ ಚೆನ್ನಾಗಿ ಮಾಡ್ಯಾರೆ. ಫಸ್ಟ್ ಆಫ್ ಆಲ್ ಸುನೀಲ್ ಅವರು ತುಂಬ 15-20 ವರ್ಷದ ಮೇಲೆ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಸಿಕ್ಕಿದೆ ಅವರಿಗೆ. ಎಲ್ರಿಗೂ ಒಳ್ಳೆದಾಗಿ, ಚಿತ್ರತಂಡಕ್ಕೆ ಒಳ್ಳೆದಾಗಿ. ಥ್ಯಾಂಕ್ ಯು. ಸರ್, ಧನ್ಯವಾದಗಳು ಸರ್. ನಮಗೆ ರಾಜು ಸರ್ ಅವರಿಗೆ ಮತ್ತು ಅವರಿಗೆ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ. ಎಲ್ಲರಿಗೂ ನಮಸ್ಕಾರ. 25 ಡೇಸ್ ಸಿನಿಮಾ ಅಂದರೆ ನಾವೇ ಡೇಸ್ 100 ಡೇಸ್ ಲೆಕ್ಕ. 2 ವೀಕ್ಸ್ 3 ವೀಕ್ಸ್ ಟೈಮಲ್ಲಿ 25 ಡೇಸ್ ಅಂದರೆ ಇಟ್ ಇಸ್ ಅ ವೆರಿ ಥಿಂಗ್. ಆ್ಯಂಡ್ ನನಗೆ ಪರ್ಸ್ನಲಾಗಿ ಈ ಸಿನಿಮಾ ಲೈಕ್ ಆಗಿದ್ದು ಯೂನಿಕ್ ಕಾನ್ಸೆಪ್ಟ್. ಅಂದರೆ ಇಂಥ ಕಾನ್ಸೆಪ್ಟ್ಸ್ ಯೂಶಲಿ ನಾನು ತುಂಬ ಥಿಂಕ್ ಮಾಡ್ತೀನಿ. ಸೊ ಇಟ್ಸ್ ಇನ್ಫ್ಯಾಕ್ಟ್ ಮೈ ಕೈಂಡ್ ಆಫ್ ಸಿನಿಮಾ. ಆ್ಯಂಡ್ ಓವರಾಲ್ ಲಾಸ್ಟ್ ಟೈಮ್ ಐ ಕುಡ್ ಸೇ ಟು ಧನ್ವೀರ್ ಆಲ್ಸೋ, ಬಿಕಾಸ್ ಈ ಆ್ಯಕ್ಟೆಡ್ ಸೋ ಸಟಲಿ. ನನಗೆ ಅದು ಆ್ಯಕ್ಟರ್ ಅನ್ನೋದು ಈ ಸಿನಿಮಾದಲ್ಲಿ ಕಾಣ್ತಾ ಇಲ್ಲ. ಆ್ಯಂಡ್ ಕಾಂಟ್ರಾಸ್ಟ್ ಇಸ್ ಸುನಿಲ್ ಸರ್, ಬಿಕಾಸ್ ಐ ಡಿಂಟ್ ಎಕ್ಸ್ಪೆಕ್ಟ್. ನಾನು ಆ್ಯಕ್ಚುಲಿ ಐ ಡೋಂಟ್ ರಿಕಗ್ನೈಸ್ ಸಮ್ಟೈಮ್ ದೆನ್ ಐ ಥಾಟ್ ದಟ್ ಯು. ಆ್ಯಂಡ್ ಇಂಥ ಸ್ಟೋರೀಸ್ ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ ಬರಬೇಕಂದ್ರೆ ಪ್ರೊಡ್ಯೂಸರ್ ಶುಡ್ ಹ್ಯಾವ್ ಟೇಸ್ಟ್. ಸೊ ಮಂಜು ಸರ್ ಟೇಸ್ಟ್ ಆ್ಯಕ್ಚುಲಿ ಬಾನ್ಸರಿ ಇಂಥ ಸ್ಟೋರಿ ಚೂಸ್ ಮಾಡಬೇಕು. ಆ್ಯಂಡ್ ಪರ್ಟಿಕ್ಯುಲರ್ಲಿ ಈ ಸಿನಿಮಾ ಎಕ್ಸ್ಪೀರಿಯನ್ಸ್ ಮಹೇಶ್ಗೆ ಐ ವಾಂಟ್ ಟು ಸೇ congrats from my end because how we worked hard. And editor, the way he edited, and entire team once again congrats. It is a victory of Kannada cinema, what I feel. Thank you. Thank you. ನಿರ್ದೇಶಕರು ನಮ್ಮ ಕಾಂಟ್ರವರ್ಸಿ ಸ್ಟಾರ್ ಅಂತ ನಮ್ಮ ಪ್ರೊಡ್ಯೂಸರ್ ಹೇಳ್ತಾ ಇದ್ದಾರೆ. ಅವರಿಗೆ ಪ್ರೀತಿಯ ಆಧಾರದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸರ್ ನಿಮ್ಮ ಒಂದೆರಡು. ಮಂಜಣ್ಣ ಸುಮಾರು ವರ್ಷಗಳಿಂದ ಪರಿಚಯ ನಮಗೆ. ಸಿನಿಮಾ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿರುವಂಥ ಪೊಲಿಟಿಷಿಯನ್ಸು ಮತ್ತು ಸಿನಿಮಾ ನಿರ್ಮಾಪಕರವರು. ಈ
ಈ ಪೊಲಿಟಿಕಲ್ ಬಿಸಿ ಮಧ್ಯದಲ್ಲೂ ದಿನ ಒಂದು ಸಿನಿಮಾ ನೋಡುವಂಥ ನಿರ್ಮಾಪಕರಾದರೆ ನಮ್ಮ ಮಂಜಣ್ಣನೇ. ಅವರಿಗೆ ಒಂದು ಶಾರ್ಟ್ ಫಿಲಮ್ ನೋಡಿ ಅದನ್ನು ಒಂದು ಸಿನಿಮಾ ಮಾಡಬೇಕು ಅಂತ ಅನಿಸಿದೆ ಅಂತಂದರೆ ಎಷ್ಟು ಅಭಿರುಚಿ ಇರಬೇಕು ಮತ್ತು ಆ ಥರದ್ದೊಂದು ಶಾರ್ಟ್ ಫಿಲಮನ್ನು ನೋಡುವಂಥ ಆ ಹುಡುಕಿ ನೋಡುವಂಥ ನಿರ್ಮಾಪಕರು ಇವತ್ತು ನಮ್ಮ ಇಂಡಸ್ಟ್ರಿ ಇದ್ದಾರೆ ಅನ್ನೋದು ಮತ್ತು ಕಂಟೆಂಟ್ ವಿಷಯಗಳನ್ನು ನಂಬಿ ಅದನ್ನು ಪ್ರೊಡ್ಯೂಸ್ ಮಾಡೋ ಪ್ರೊಡ್ಯೂಸರ್ಗಳು ತುಂಬ ಮೇಲೆ ಹೋಗಬೇಕು. ಅವರು ಪ್ರತಿ ವರ್ಷ ಅಟ್ಲೀಸ್ಟ್ ಒಂದು ಸಿನಿಮಾ ಆದರೂ ಮಾಡ್ತಾ ಇರಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಅವರು ಪ್ರೊಡಕ್ಷನ್ಗೆ ಒಳ್ಳೆಯದಾಗಲಿ, ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಸಾಕಷ್ಟು ಪರಿಚಯ ಇರುವಂಥ ಕಲಾವಿದರು ಇಲ್ಲೇ ಇದ್ದಾರೆ, ಟೆಕ್ನಿಷಿಯನ್ಸು ಇಲ್ಲೇ ಇದ್ದಾರೆ. ನಮ್ಮ ಸಿನಿಮಾ ಮೂಲಕ ಇಂಟ್ರೊಡ್ಯೂಸ್ ಆಗಿರೋರು ಅಶ್ವಿನಿನೂ ಇಲ್ಲೇ ಇದ್ದಾರೆ. ತುಂಬ ಸೀನಿಯರ್ ಆ್ಯಕ್ಟರ್ ಸುನಿಲ್ ಅವರು ಇಲ್ಲ ಅವರು 2002 ಬ್ಲಾಕ್ ಬಸ್ಟರ್ ಕೊಟ್ಟಿರುವಂಥ ಹೀರೋ ಅವರು. ಆದರೂ ಈ ಥರದ್ದು ಒಂದು ನೆಗೆಟಿವ್ ಶೇಡ್ ಪಾತ್ರವನ್ನು ಮಾಡಿರೋದು ತುಂಬ ಖುಷಿ ಕೊಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಥರ ಮಲಯಾಳಂಗಳಲ್ಲಿ ನಾವು ತುಂಬ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡ್ತೀವಿ. ಆ ಥರ ಥ್ರಿಲ್ಲರ್ ಸಿನಿಮಾಗಳು ಒಂದು 90s ಸುನಿಲ್ ಕುಮಾರ್ ದೇಸಾಯಿ ಅವರು ತರ್ಕ, ಉತ್ಕರ್ಷ, ನಿಷ್ಕರ್ಷ ಆ ಥರದ್ದು ಸಿನಿಮಾಗಳನ್ನೆಲ್ಲ ನಾವು ನಮ್ಮ ಪೀರಿಯಡಲ್ಲಿ ನಾವು ಆ ಥರದ್ದು ಸಿನಿಮಾಗಳನ್ನೆಲ್ಲ ಮೆಚ್ಚಿ ನೋಡಿ ಬಂದಿದ್ದೀವಿ. ಇವಾಗ ಮತ್ತೆ ಆ ಥರದ್ದೊಂದು ಥ್ರಿಲ್ಲರ್ ಸಿನಿಮಾಗಳ ಟ್ರೆಂಡ್ ಶುರು ಆಗ್ತಾಯಿದೆ. ಜನಗಳು ಈ ಸಿನಿಮಾನ ತುಂಬ ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲ ಧನ್ಯವಾದಗಳು ಹೇಳೋಣ. ಮತ್ತು ಪ್ರೊಡ್ಯೂಸರು ಮಂಜಣ್ಣ ಸಾಕಷ್ಟು ಕನ್ನಡ ಸಿನಿಮಾಗಳನ್ನ ಮಾಡಲಿ ಅಂತ ನಾವು ಬಯಸ್ತಾ ಇದ್ದೀವಿ. ಥ್ಯಾಂಕ್ ಯು. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಹೇಶ್ ಗೌಡ ಸರ್ ಅವರಿಗೆ ಪ್ರೀತಿಯ ಆದರದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ಎಡಿಟರ್ ಕೆ ಪ್ರಕಾಶ್ ಸರ್ ದಯವಿಟ್ಟು ಬರಬೇಕು. ಎಫೆಕ್ಟ್ಸ್ ಅಂಡ್ ಡಿಜಿಎಸ್ ಮಾರ್ಕೆಟಿಂಗ್ ಅನ್ನ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಅಚ್ಚುಕಟ್ಟಾಗಿ ನಿಭಾಯಿಸಿ 25 ವಿಜಯೋತ್ಸವ ಈ ಒಂದು ಯಶಸ್ಸಿನ ದಿನಗಳಲ್ಲಿ ಅವರು ತಮ್ಮದೇ ಆದ ಛಾಪನ್ನ ಮೂಡಿಸಿ ಭಾಗವಹಿಸಿದ್ದಾರೆ. ಪ್ರೀತಿಯ ಸ್ವಾಗತ ಸರ್ ತಮಗೆ. ಮೆಚ್ಚಿನ ಹೀರೋ ನಮ್ಮ ಡಿ ಬಾಸ್ ಕಂಪನಿಯ ಪುನೀತ್ ಸರ್ ಅವರು ಮತ್ತು ಸಂಪತ್ ಸರ್ ಅವರು ದಯವಿಟ್ಟು ಬರಬೇಕು. ಪುನೀತ್ ಸರ್, ಸಂಪತ್ ಸರ್ ದಯವಿಟ್ಟು ಬರಬೇಕು. ದಯವಿಟ್ಟು ಬರಬೇಕು. ಜಗದೀಶ್ ಕೊಪ್ಪ ಸರ್ ತಾವು ಸಹ ದಯವಿಟ್ಟು ಬರಬೇಕಾಗಿ ವಿನಂತಿಸ್ಕೊತಾ ಇದೀವಿ. HMT ವಿಜಯ್ ಅವರು ದಯವಿಟ್ಟು ಬರಬೇಕು. HMT ವಿಜಯ್ ದಯವಿಟ್ಟು ಬನ್ನಿ. ಮಾಸ್ಟರ್ ಲೇಖನ್ ದಯವಿಟ್ಟು ಬರಬೇಕು. ವಿಶೇಷ್ ರಂಜನ್ ದಯವಿಟ್ಟು ಬರಬೇಕು. ಚನ್ನಕೇಶವ ಅವರು ದಯವಿಟ್ಟು ಬರಬೇಕು. ರಾಜನ್ ಅವರು ಸೌಂಡ್ ಡಿಸೈನರ್ ದಯವಿಟ್ಟು ಬರಬೇಕು. ಭೂಷಣ್ ಅವರು ಭೂಷಣ್ ಸರ್ ದಯವಿಟ್ಟು ಬರಬೇಕು. ಶೈಲೇಶ್ ರಾಜ್ ಅವರು ಡೈಲಾಗ್ ಶೈಲೇಶ್ ರಾಜ್ ಅವರು ದಯವಿಟ್ಟು ಬರಬೇಕು. ಚೇತನ್ ಸಿಂಗ್ ಅವರು ಮತ್ತು ರೇಣುಕುಮಾರ್ ಕೋ ಡೈರೆಕ್ಟರ್ ದಯವಿಟ್ಟು ಬರಬೇಕು. ಚೇತನ್ ನಾಯಕ್ ಅವರು ಸಿಂಗರ್, ಅವರು ತಮ್ಮದೇ ಆದ ಧ್ವನಿಯಿಂದ ಮತ್ತಷ್ಟು ರಂಗದ ಮೆರುಗನ್ನ ತಂದಿದ್ದಾರೆ ಹಯಗ್ರೀವ ಚಿತ್ರಕ್ಕೆ. ಮತ್ತು ನಾಗಾರ್ಜುನ್ ಶರ್ಮಾ ಅವರು ದಯವಿಟ್ಟು ಬರಬೇಕು. ಅಶ್ವಿನ್ ರಮೇಶ್ ಅವರು ದಯವಿಟ್ಟು ಬರಬೇಕು. ಮತ್ತು ಕಾನಿ ಸ್ಟುಡಿಯೋ ದಯವಿಟ್ಟು ಬರಬೇಕು. ಪ್ರಚಾರ ಕಲೆ ಅಶ್ವಿನ್ ರಮೇಶ್ ಮತ್ತು ಕಾನಿ ಸ್ಟುಡಿಯೋ ದಯವಿಟ್ಟು ಬರಬೇಕು. ಕಮಲ್ ಗೋಯಲ್ ಅವರು ದಯವಿಟ್ಟು ಬರಬೇಕು. ಯೂನಿಫೈ ಮೀಡಿಯಾ ನಾಗರಾಜ್ ಅವರು ದಯವಿಟ್ಟು ಬರಬೇಕು. ವರ್ಣ ಅವಿನಾಶ್ ಅವರು. ಹುಬ್ಳಿ ಪ್ರೊಡಕ್ಷನ್ಸ್ ಈಶ್ವರ್ ಅವರು ದಯವಿಟ್ಟು ಬರಬೇಕು.
ಸೈಯದ್ ಕಾಂತರಾಜ್ ಅವರು, ಚೇತನ್ ಕುಮಾರ್ ಅವರು ಸಹ ಬರಬೇಕು. ಮೇಕಪ್ ಕಾಂತರಾಜ್ ಸರ್ ಅವರ ಪರವಾಗಿ ಚೇತನ್ ಕುಮಾರ್ ಸರ್ ಇದ್ದಾರೆ, ಅವರು ಸಹ ದಯವಿಟ್ಟು ರಿಕ್ವೆಸ್ಟ್. ನಮ್ಮ ಸಂಜನಾ ಅವರು ಸಹ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊತಾ ಇದೀವಿ. ಎಲ್ಲ ಫೋಟೋಸ್ಗೆ ವೆಲ್ಕಮ್. ಆ ಬ್ಯೂಟಿಫುಲ್ ಹೀರೋಯಿನ್ ಹಯಗ್ರೀವಾದ ಸಂಜನಾ ಅವರಿಗೆ ಸ್ವಾಗತ. ಜಯಚಂದ್ರ ಅವರು ಮ್ಯಾನೇಜರ್, ಅನಂತು ಸರ್ ಅವರು ಮ್ಯಾನೇಜರು, ಬಾಬು ಅವರು ಮ್ಯಾನೇಜರ್, ಆನಂದ್ ಆರ್ಟ್ ಅಸಿಸ್ಟೆಂಟ್ ದಯವಿಟ್ಟು ಬರಬೇಕು. ಸ್ಟಿಲ್ಸ್ ರಾಕಿ ಅವರು ದಯವಿಟ್ಟು ಬರಬೇಕು. ನಿತಿನ್ ಅವರು NS ಯೂನಿಟ್ ದಯವಿಟ್ಟು ಬರಬೇಕು. ರೀಚ್ ಮಹೇಶ್ ಅವರು ದಯವಿಟ್ಟು ಬರಬೇಕು. ಡಿಸ್ಟ್ರಿಬ್ಯೂಟರ್ ಕುಮಾರ್ ಸರ್ ಅವರು ದಯವಿಟ್ಟು ಬರಬೇಕು. ರಮಿತ್ ಅವರು ದಯವಿಟ್ಟು ಬರಬೇಕು. ಮತ್ತು ಆನಂದ್ ಆಡಿಯೋ ಇಂದ ವಿಷ್ಣು ಸರ್ ದಯವಿಟ್ಟು ತಾವು ಸಹ ಬರಬೇಕಾಗಿ ವಿನಂತಿಸ್ಕೊತಾ ಇದ್ದೀವಿ. TV19 ಶ್ರೀನಿವಾಸ್ ಅವರು ಬರಬೇಕು. ಸೆನ್ಸರ್ ಶಿವು ಅವರು ದಯವಿಟ್ಟು ಬರಬೇಕು. ಮತ್ತು ಸೆನ್ಸರ್ ಅರ್ಜುನ್ ಧೋನಿ ಅವರು ದಯವಿಟ್ಟು ಬರಬೇಕು. ಅಶ್ವಿನ್ ಸಬ್ಟೈಟಲ್ಸ್ ಅಶ್ವಿನ್ ಅವರು ದಯವಿಟ್ಟು ಬರಬೇಕು. ಮತ್ತು ಗೌತಮ್ ಅವರು ಲಿರಿಕಲ್ ವಿಡಿಯೋ ದಯವಿಟ್ಟು ಬರಬೇಕು. ಸಿನಿಕಟ್ ಕುಮಾರ್ ಅವರು ದಯವಿಟ್ಟು ಬರಬೇಕು. ಗುರುಪ್ರಕಾಶ್ ಸನ್ರೈಸ್ ದಯವಿಟ್ಟು ಬರಬೇಕು. ಸನ್ರೈಸ್ ಕ್ಯಾಮೆರಾ ಗುರುಪ್ರಕಾಶ್ ಅವರು ದಯವಿಟ್ಟು ಬರಬೇಕು. ಮತ್ತು ಶಿವು ಅವರು ಅಸಿಸ್ಟೆಂಟ್ ಎಡಿಟರ್ ದಯವಿಟ್ಟು ಬರಬೇಕು. ಕಟೌಟ್ ಆನಂದ್ ಅವರು ದಯವಿಟ್ಟು ಬರಬೇಕು. ಮತ್ತು ಗುಡ್ಡಾರೆಡ್ಡಿ ಸರ್ ಅವರು ಅಸೋಸಿಯೇಟ್ ಕ್ಯಾಮ್ರಾಮ್ಯಾನ್ ದಯವಿಟ್ಟು ಬರಬೇಕು. ಅರುಣ್ ಗೌಡ ಅಸೋಸಿಯೇಟ್ ಕ್ಯಾಮ್ರಾಮ್ಯಾನ್ ಅವರು ಸಹ ಬರಬೇಕು. ಮತ್ತು ಸ್ಪಾಟ್ ಸೌಂಡ್ ರೆಕಾರ್ಡರ್ ಮಹೇಶ್ ಅವರು ದಯವಿಟ್ಟು ಬರಬೇಕು. ಬಾಬು ಅವರು ಅಸಿಸ್ಟೆಂಟ್ ಮ್ಯಾನೇಜರ್. ಮತ್ತು ನಮ್ಮ ಸಿನಿಮಾದ ಚಾಲಕರು, ವಾಹನ ಚಾಲಕರು ಹಲ್ಗೂರ್ ನಾಗರಾಜ್ ಅವರು ಬರಬೇಕು. ಪುಟ್ಟಯ್ಯ ಅವರು ಬರಬೇಕು. ಚಂದ್ರು ಅವರು ದಯವಿಟ್ಟು ಬರಬೇಕು. ಶಿವು ಅವರು ದಯವಿಟ್ಟು ಬರಬೇಕು. ಮತ್ತು ನಮ್ಮ ಸಿನಿಮಾದ ಸೆಟ್ ಅಸಿಸ್ಟೆಂಟ್ ರಾಜು ಅವರು ದಯವಿಟ್ಟು ಬರಬೇಕು. ಗೀತಾ ಸರಸ್ವತಿ ಅವರು, ಗೀತಾ ಅವರು ಮತ್ತು ಸರಸ್ವತಿ ಅವರು ಹೀರೋಯಿನ್ ಸ್ಟಾಫ್ ದಯವಿಟ್ಟು ಬರಬೇಕು. ಯೂನಿಫೈ ಮೀಡಿಯಾ ಸೂರಜ್ ಅವರು, ನಾಗರಾಜ್ ಅವರು, ಅವಿನಾಶ್ ಅವರು, ಕಾಸ್ಟ್ಯೂಮ್ ಅಸಿಸ್ಟೆಂಟ್ ರವಿ ಅವರು ದಯವಿಟ್ಟು ಬರಬೇಕು. ಚೇತನ್ ಕುಮಾರ್ ಅವರು ಮೇಕಪ್ ಅಸಿಸ್ಟೆಂಟ್ ದಯವಿಟ್ಟು ಬನ್ನಿ. ಗೌತಮ್ ಅವರು ಲಿರಿಕಲ್ ವಿಡಿಯೋ ದಯವಿಟ್ಟು ಬರಬೇಕು. KBC ಸಂಸ್ಥೆ ಡಿಸ್ಟ್ರಿಬ್ಯೂಷನ್ ವಿಭಾಗದಲ್ಲಿ ಕೆಲಸ ನಿರ್ವಹಿಸಿರುವಂತಹ ಶ್ರೀಯುತ ಸುನಿಲ್ ಅವರು, ಅವಿನಾಶ್ ಆರೋಹಳ್ಳಿ ಅವರು ದಯವಿಟ್ಟು ಬರಬೇಕು. ಪ್ರಮೋಷನ್ ಮಾರ್ಕೆಟಿಂಗ್ ರೀಚ್ ಕಂಪನಿಯಲ್ಲಿ ಕೆಲಸ ನಿರ್ವಹಿಸಿರುವಂತ ಜೈ ಫೋಕಸ್ ಸ್ಕೂಲ್ ದಯವಿಟ್ಟು ಬರಬೇಕು. ಗೌತಮ್ ಸರ್ ಮತ್ತು ಯೋಗಿ ಅವರು ಪ್ರಮೋಷನ್ ಮಾರ್ಕೆಟಿಂಗ್ ರೀಚ್ ಕಂಪನಿಯಲ್ಲಿ ತಮ್ಮದೇ ಆದ ಚಾಪನ್ನ ಮೂಡಿಸಿದ ಹಯಗ್ರೀವ ಚಿತ್ರದ 25 ದಿನದ ವಿಜಯೋತ್ಸವಕ್ಕೆ ಅವರು ಸಹ ಭಾಗಿಯಾಗಿದ್ದಾರೆ. ಪ್ರಮೋಷನ್ ವಿಭಾಗದಲ್ಲಿ ಕೆಲಸ ಮಾಡಿರುವಂತ ಶ್ರೀನಿವಾಸ್ ಅವರು, ರವಿತ್ ಅವರು ಮತ್ತು ಶ್ರೀನಿವಾಸ್ ಅವರು ದಯವಿಟ್ಟು ಬರಬೇಕು. ಬುಕ್ ಮೈ ಶೋ ಶರತ್ ಅವರು ದಯವಿಟ್ಟು ಬರಬೇಕು. PVR ಸಂಸ್ಥೆ ಮುಖ್ಯಸ್ಥರು ಜ್ಯೋತಿ ಅವರು ದಯವಿಟ್ಟು ಬರಬೇಕು. ಐನಾಕ್ಸ್ ಸಂಸ್ಥೆಯ ಮುಖ್ಯಸ್ಥರು ಬಾನು ಅವರು ದಯವಿಟ್ಟು ಬರಬೇಕು.
ಸಂಪೂರ್ಣ ಚಿತ್ರತಂಡ ಇಷ್ಟೆಲ್ಲ ಕಷ್ಟಪಟ್ಟಿದೆ. 25 ದಿನದ ವಿಜಯೋತ್ಸವದಲ್ಲಿ ಭಾಗವಹಿಸಿದ್ದೀರಿ. ಕೆಬಿಸಿ ಸಂಸ್ಥೆ TV19 ಶ್ರೀನಿವಾಸ್ ಸರ್ ದಯವಿಟ್ಟು ಬನ್ನಿ. Thank you. ಪ್ರಮೋಷನ್ ಮಾರ್ಕೆಟಿಂಗ್ ರೀಚ್ ಕಂಪನಿ ಗೌತಮ್ ಅವರು, ಯೋಗಿ ಅವರು ಮತ್ತು ಬುಕ್ ಮೈ ಶೋ ಶರತ್ ಸರ್ ದಯವಿಟ್ಟು ಬನ್ನಿ. PVR ಸಂಸ್ಥೆಯ ಮುಖ್ಯಸ್ಥರು ಜ್ಯೋತಿ ಅವರು, ಇನಾಕ್ಸ್ ಸಂಸ್ಥೆ ಬಾಲು ಅವರು ದಯವಿಟ್ಟು ಬರಬೇಕು. ಸೊ ನಮ್ಮ ಸಂಪೂರ್ಣವಾದ ಚಿತ್ರತಂಡಕ್ಕೆ ನಮನವನ್ನು ಸಲ್ಲಿಸಿದ್ದೀವಿ. ದಯವಿಟ್ಟು ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ಈ 25 ದಿವಸ ಪೂರೈಸಿದ್ದೀವಿ. ಎಲ್ಲರೂ ಕಾರಣಕರ್ತರಾಗಿದ್ದರೆ ಅದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಈ ಸಿನಿಮಾ ಮೇನ್ ಆದ ಕಾರಣ ನಮ್ಮ ಮಂಜು ಸರ್, ನೀವು ಇವತ್ತು ನೀನು ಸುಮ್ಮನೆ ಒಪ್ಕೋ ಕತೆ ಕೇಳ್ಬೋದು ಅಂತ ಹೇಳಿದ್ರು. ನಾನು ಒಂದೇ ಡಿಸಿಷನಲ್ಲಿ ಅವ್ರ ಮಾತು ಕೇಳಿ ಒಪ್ಕೊಂಡೆ. ಇವತ್ತು 25 ದಿವಸ ಪೂರೈಸೋದು ಎಷ್ಟೋ ದಿನ ಆದಮೇಲೆ ನಾನು ರೀಸೆಂಟಾಗಿ ರತನ್ ಥಿಯೇಟರ್ಗೆ ಹೋದಾಗ 25 ಡೇಸ್ ಸೆಲೆಬ್ರೇಷನ್ ಆ ಓನರ್ ಹೇಳ್ತಾ ಇದ್ರು 1.5 ವರ್ಷ ಆಯಿತು ಸರ್ 25 ಡೇಸ್ ನೀನ್ ಥಿಯೇಟರ್ ಸಿನಿಮಾ ನೋಡಿ ಅಂತ. ತುಂಬ ಖುಷಿ ಆಯಿತು. ಸೊ ಇದು ನಿಮ್ಮ ಬ್ಯಾನರಿಂದ ಶುರುವಾಗಿರೋದು ಇನ್ನೂ ದೊಡ್ಡ ಮಟ್ಟ ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಕೊಡುಗೆ ಬೆಳೆದಿದೆ ಅಂತೇಳಿ. ಹಾಗೆ ನಮ್ಮ ಎಂಟೈರ್ ಟೀಮ್ ನಮ್ಮ ಸುನಿಲ್ ಸರ್ ಆಗಿರ್ಬೋದು, ಅವಾಗ ಹೇಳ್ತಾರಲ್ಲ ತುಂಬ ಸೀನಿಯರ್ ಆರ್ಟಿಸ್ಟ್ ಅಂತ. ಸೊ ತುಂಬ ಖುಷಿ ಆಯ್ತು ಸರ್ ನಮ್ಮ ಜೊತೆ ವರ್ಕ್ ಮಾಡಿ. ಹಾಗೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಥ್ಯಾಂಕ್ ಯು ಸೊ ಮಚ್. ಶ್ರೀನಿವಾಸ್ ಸರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ಹಾಗೆ ನಮ್ಮ ಎಂಟೈರ್ ನಮ್ಮ ಫೈಟ್ ಮಾಸ್ಟರ್ಸ್ ಡಿಪಾರ್ಟ್ಮೆಂಟ್, ನಮ್ಮ ರವಿವರ್ಮ ಮಾಸ್ಟರ್ ಅಂತ ಕ್ಲೈಮ್ಯಾಕ್ಸ್ ಫೈಟ್ಸ್ ಅಂತೂ ತುಂಬ ಅದ್ಭುತ ಮಾಡ್ಕೊಡೋದು ಮಾಸ್ಟರ್. ಆ್ಯಕ್ಚುಲಿ ನಮ್ಮ ಸಿನಿಮಾ ಎಳೆದಿಟ್ಟಿದ್ದಾನೆ ಅದು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಅರ್ಜುನ್ ಮಾಸ್ಟರ್ ಅಷ್ಟೇ, ನಮ್ಮ ಡಿಫ್ರೆಂಟ್ ಆಗಿ ಮಾಸ್ಟರ್ ಅವರು ಸಹ ಅಷ್ಟೇ. ಸಿನಿಮಾ ಏನು ಬೇಕಿತ್ತು ಅದು ತಕ್ಕಂತೆ ನಮಗೆ ಫೈಟ್ಸ್ನ ಕ್ಲೀನ್ ಆ್ಯಂಡ್ ಕ್ರಿಸ್ಪಾಗಿ ಮಾಡ್ಕೊಂಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಹಾಗೆ ನಮ್ಮ ಇಡೀ ಎಂಟೈರ್ ಟೀಮಲ್ಲಿ ಪಾತ್ರ ವಹಿಸಿದಂಥ ಎಲ್ಲ ಹಿರಿಯ ಕಲಾವಿದರು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಇದು ನಿಮ್ಮೆಲ್ಲರ ಶ್ರಮದಿಂದ ಈ ಸಿನಿಮಾ 25 ದಿವಸ ಪೂರೈಸೋ ಕಾರಣ ಆಗಿದೆ. ಹಾಗೆಯೇ ನಮ್ಮ ಹೀರೋಯಿನ್ ಅವರು ನಮ್ಮ ಮಂಜು ಸರ್ ಹೇಳ್ತಾರೆ ಸಕ್ಸಸ್ ಹೀರೋಯಿನ್ ಅಂತ, ಅದೇ ರೀತಿ ಮಾಡೋ ಸಿನಿಮಾಗಳೆಲ್ಲ ಸಕ್ಸಸ್ ಆಗಲಿ. ಆ್ಯಂಡ್ ಥ್ಯಾಂಕ್ ಯು ಮಂಜು ಸರ್. ನೀವೆಲ್ಲ ಈ ಸಿನಿಮಾ ಆಗ್ತಾ ಇರಲಿಲ್ಲ. ಈ 25 ದಿವಸ ನಾನು 3 ಜನಕ್ಕೆ ಈ ಕೊಡುಗೆ ಅರ್ಪಿಸೋಕೆ ಇಷ್ಟಪಡ್ತೀನಿ. ಮೊದಲನೇ ನನ್ನ ತಂದೆ ತಾಯಿ, ನನ್ನ ನಂಬದೇವರು. ಎರಡನೇದು ಬಂದು ನನ್ನೊಂದು ಪ್ರೀತಿಯ ವರ್ಗ, ಹಾಗೆ ದರ್ಶನ್ ಸರ್ ಅಭಿಮಾನಿಗಳಿಗೆ. ಮೂರನೇದು ಬಂದು ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನನಗೆ ಈ 25 ಚಿತ್ರದ ದಿವಸದ್ದು ಇವತ್ತೇನು ಸಕ್ಸಸ್ ಇದೆ ಅವ್ರಿಗೆ ಅರ್ಪಿಸೋಕೆ ಇಷ್ಟಪಡ್ತೀನಿ. ಹಾಗೆ ಒಂದು ಸರಿ ಥ್ಯಾಂಕ್ ಯು ಮಂಜು ಸರ್. ಥ್ಯಾಂಕ್ ಯು. ಮತ್ತು ಹರ್ಷ ಅವರು ದಯವಿಟ್ಟು ಬನ್ನಿ. ಬನ್ನಿ ಸರ್. PVR ಬನ್ನಿ ಹಿಂದೆ. ನೆಕ್ಸ್ಟ್ ಪ್ರತಿಭಾ ಗೌಡವರು, ಅವ್ರ ಜಾಬ್ ನಾನು ಮಾಡ್ತಾ ಇದ್ದೀನಿ. ಕೊಡಿ ನಿರೂಪಕಿ ಅವರು ಅದ್ಭುತವಾದಂಥ ನಕ್ಷತ್ರವನ್ನು ನಡೆಸ್ಕೊಡ್ತಾರೆ. ಅವ್ರ ಜೋರಾದ ಚಪ್ಪಾಳೆ ಬರಲಿ. ಮೆಮೊರಬಲ್ ಫೋಟೋ. ಚಿತ್ರಗಳನ್ನ, ಹಾಡುಗಳನ್ನ, ಕಥೆಗಳನ್ನ ಕನ್ನಡದ ಪ್ರೇಕ್ಷಕರಿಗೆ ಕೊಡುಗೆಯಾಗಿ ನೀಡಲಿಕ್ಕೆ ತಯಾರಾಗಿದ್ದಾರೆ. ಸೊ ಶಾಸಕರಾಗಿ ಸಹ ಜನರ ಸೇವೆಯನ್ನ ಮಾಡ್ತಾ ಅದರ ಜೊತೆಗೆ